ಇವತ್ತು ಓಕೆ ಕಳೆದ 5 ದಿನದಿಂದನೂ ಕೂಡ ಒಬ್ಬ ಕರಪ್ಟ್ ಸರ್ಕಾರದ ಹಣವನ್ನು ಲೂಟಿ ಹೊಡೆದವರು, ಸರ್ಕಾರದ ಖಜಾನೆಗೆ ಕನ್ನ ಹಾಕಿದವರು, ಸುಮಾರು 1 ಕೋಟಿಗೂ ಹೆಚ್ಚು ಇರ್ತಕ್ಕಂಥ ಕರ್ನಾಟಕದಲ್ಲಿರುವಂಥ ದಲಿತರಿಗೆ ಸೇರಬೇಕಾಗಿದ್ದಂಥ 189 ಕೋಟಿ ಹಣವನ್ನು ಕಳೆದ 3-4 ವರ್ಷದಿಂದನೂ ಕೂಡ ಹಣವನ್ನು ದಲಿತರಿಗೆ ಕೊಡದೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇರೋದು ನ್ಯಾಯಯುತ ಹೋರಾಟ, ಭಾಳ ಜೀನಿಯನ್ ಹೋರಾಟ. ನಮ್ಮ ಡಿಮಾಂಡು ಭಾಳ ವೆರಿ ಸಿಂಪಲ್. ಯಾರು ದಲಿತರ ಹಣವ ಸೇರಬೇಕಾಯಿತು ಅವರ ಕುಟುಂಬಗಳಿಗೆ, ಅವ್ರ ಮನೆ ಕಟ್ಟೋಕ್ಕೆ, ಎಜುಕೇಷನ್ ಲೋನ್ ಕೊಡೋಕ್ಕೆ, ಅವರ ಪೆಟ್ಟಿ ಅಂಗಡಿ ಇಡೋಕ್ಕೆ ಕೊಡಬೇಕಾಗಿತ್ತು, ಅಂಥವ್ರ ಜೀವನವನ್ನು ಹಾಳು ಮಾಡಿದ್ದೀರಾ ನೀವು. ಲಕ್ಷಾಂತರ ಜನರ ಬದುಕನ್ನು ಹಾಳು ಮಾಡಿಬಿಟ್ಟಿದ್ದೀರಾ. ಪಾಪ ಅವ್ರಿಗೆ ಲೋನ್ ಸಿಕ್ಕಿದ್ರೆ ಯಾವುದೋ ಪೆಟ್ಟಿ ಅಂಗಡಿ ಹಾಕ್ಕೊಳ್ತಾಯಿದ್ರು, ತರಕಾರಿ ಅಂಗಡಿ ಹಾಕ್ತಾಯಿದ್ರು. ಯಾರಿಗೂ ಎಜುಕೇಷನ್ ಲೋನ್ ಸಿಕ್ಕಿದ್ರೆ ದಲಿತರ ಮಕ್ಕಳು ಡಾಕ್ಟ್ರ್ ಆಗ್ತಾಯಿದ್ರು, ಇಂಜಿನಿಯರ್ ಆಗ್ತಾಯಿದ್ರು. ಹಣನೆಲ್ಲ ತಿಂದಾಕಿದ್ದೀರಾ. ಅವ್ರಿಗೆ ಮೋಸ ಮಾಡಿಬಿಟ್ಟು ಇವತ್ತು ನಿಮ್ಮ ಮೇಲೆ CBI ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ನೀವೇ ಅಪರಾಧಿ. ED ಚಾರ್ಜ್ ಶೀಟ್ ಇದೆ, ಅದರಲ್ಲೂ ನೀವೇ ಅಪರಾಧಿ. ಲೋಕಾಯುಕ್ತದಲ್ಲಿ ಟೋಟಲ್ 31 ಕೇಸ್ ಇದೆ. ಆ ಎಲ್ಲ ಕೇಸಲ್ಲಿ 1ರಿಂದ ಆ ಸೀರಿಯಲ್ ನಂಬರ್ಗಳು ಎಷ್ಟವಲ್ಲ, 1 2 3 4 5 ಎಲ್ಲದರಲ್ಲೂ ಒಂದೊಂದು ಚಾರ್ಜ್ ಶೀಟಲ್ಲೂ ಒಂದೊಂದು ಏನೋ ಸ್ಟೇಜು ಇವ್ರದ್ದು. A1 A2 A3 A4 A5 ಹಿಂಗೆಲ್ಲ ಒಂದೊಂದು ಚಾರ್ಜ್ ಶೀಟಲ್ಲೂ ಒಂದೊಂದು ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಮೆಡಲ್ಲು. ಈ ದೇಶದ ಏನೇನು ತನಿಖಾ ಸಂಸ್ಥೆಗಳಿದೆ, ಕರ್ನಾಟಕದಲ್ಲಿ ಏನೇನು ಸಂಸ್ಥೆಗಳಿದೆ, ಎಲ್ಲರೂ ಒಂದೊಂದು ಮೆಡಲ್ಗಳನ್ನು ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟಿದ್ದೀನಲ್ಲ, ನಾನು ದಾಖಲೆ ಬಿಡುಗಡೆ ಮಾಡಿದ್ದೀನಿ. ನೆನ್ನೆನೂ ಕೂಡ ದಾಖಲೆ ಇದ್ರದ್ದು ಕೇಸ್ಗಳ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೀನಿ. ನಾನು ನಿಮ್ಗೆ ಕೊಡ್ತೀನಿ. ಈಗ ಡೆತ್ ನೋಟಲ್ಲಿ ನೋಡಿ, ಇಲ್ಲಿ ಡೆತ್ ನೋಟ್ ಇದು. ಚಂದ್ರಶೇಖರ್, ದಿವಂಗತ ಚಂದ್ರಶೇಖರ್ ತನ್ನ ಪ್ರಾಣವನ್ನು ಕಳ್ಕೊಬಾರ್ದಾಯಿತು. ಅವರು ಕಳ್ಕೊಂಡು 187 ಕೋಟಿ ರೂಪಾಯಿ ಸರ್ಕಾರಿ ಹಣ ಉಳಿಸಿದ್ದಾರೆ. ಪುಣ್ಯಾತ್ಮ. ಇವನ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸರ್ಕಾರದ ಲಕ್ಷಾಂತರ ದಲಿತರಿಗೆ ಸೇರಬೇಕಾದ ಹಣವನ್ನು 180 ಕೋಟಿ ತನ್ನ ಆತ್ಮಹತ್ಯೆ ಮಾಡಿಕೊಂಡು ಈ 189 ಕೋಟಿ ಉಳಿದಾನೆ. ಪುಣ್ಯಾತ್ಮ ಇವನು. ಇಲ್ಲಿ ದಾಖಲೆ ಇದೆ. ಈ ದಾಖಲೆಯಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಸಚಿವರ ಆದೇಶದ ಮೇರೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂಥೇಳಿ ಸ್ಪಷ್ಟವಾಗಿ ಅವನು ಡೆತ್ ನೋಟ್ ಅಂದರೆ ಅದಕ್ಕಿಂತ ಬೇರೆ ಯಾವುದೇ ಸಾಕ್ಷಿ ಇಲ್ಲ. ಯಾವುದೇ ಕೋರ್ಟಲ್ಲೂ ಜನಗಳ ಮುಂದೆನೂ ಕೂಡ ಡೆತ್ ನೋಟ್ ಇದು ಡೆತ್ ನೋಟ್ ಅವ್ರದ್ದು ಬರೆದಿದ್ದಾರೆ. ಮತ್ತು ಯಾರ್ಯಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವ್ರ ಹೆಸರನ್ನು ಕೂಡ ಇದ್ದಾರೆ. ಅದಾದಮೇಲೆ ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನೂ ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ ಇಲ್ಲಿದೆ ನೋಡಿ, 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ಕು ನಾನು ತೋರಿಸ್ತಾ ಇರೋದು. ಆ ಬ್ಯಾಂಕಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕಲ್ಲಿದೆ ಇದು. ಅದಾದಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಯಾವ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ. ಇದು ಇದೆ ಯಾವ್ಯಾವ ಅಕೌಂಟ್ಗೆ. ರಾಮ ಎಂಟರ್ಪ್ರೈಸಸ್ಸು, ಆಮೇಲೆ SWAP, CN ಇನ್ಫ್ರಾಸ್ಟ್ರಕ್ಚರು, ನೋವೆಡ್ ಸೆಕ್ಯೂರಿಟಿ, ಸುಜಲಾ ಎಂಟರ್ಪ್ರೈಸಸ್ಸು, ಗ್ರ್ಯಾಬ್ ಆ್ಯಂಡ್ ಕ್ರ್ಯಾಬ್. ಕೊನೆಯಲ್ಲಿ ಗ್ರ್ಯಾಬು ಆ್ಯಂಡ್ ಕ್ರ್ಯಾಬು ಏಡಿ ಕಾಯ್ತಾರ. ಇಷ್ಟು ಅಕೌಂಟ್ಗೆ ದುಡ್ಡು ಹಾಕಿರೋದು ಇಲ್ಲಿ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಅವ್ರ ದಾಖಲೆ ಇಲ್ಲ ಏನಿದೆ ಸಾಕ್ಷಿ ಕೊಡಿ ಅಂದ್ರಲ್ಲ, ನೋಡಿ ಸಾಕ್ಷಿ ಕೊಡ್ತೀನಿ. ಈ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಯಾವುದಾದ್ರೂ ಬುದ್ಧಿ ಇರೋ ಮನುಷ್ಯ ಮತ್ತು ಇಷ್ಟೊಂದು ಜನ IAS ಆಫೀಸರು ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀರಿ, ನಮ್ಮ ಹಣ ಇಟ್ಬಿಟ್ಟು ನಾವೇ ಲೋನ್ ತಗೊತೀರಾ? ಯಾರನ ನೋಡಿ ಇಲ್ಲಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಣ ಡಿಪಾಸಿಟ್ ಮಾಡಿದ್ದಾರೆ.
ಹಣ ಡಿಪಾಸಿಟ್ ಮಾಡಿದ್ದಾರೆ, 50 ಕೋಟಿ ಹಣ ಡಿಪಾಸಿಟ್ಟು, 50 ಕೋಟಿ ಲೋನ್ದು. ಯಾವನ ಮಾಡ್ತಾನೆ ಈ ಕೆಲಸ, ಅಲ್ಕ ಕೆಲಸನ. ನಮ್ಮ ಹಣ ನಾವು ಡಿಪಾಸಿಟ್ ಮಾಡಿ ಬಡ್ಡಿ ಎಷ್ಟು ಕೊಡ್ತಾರೆ ಅದಕ್ಕೆ? 4%, 5%. ನಮ್ಮ ಲೋನ್ಗೆ ಎಷ್ಟು? 10%, 12%. ಯಾವನ ಬುದ್ಧಿ ಇರೋನು ಈ ಕೆಲಸ ಮಾಡ್ತಾನೆ? ಇದು ಕಳಪೆ ಲೂಟಿ ತಾನೆ. ಅಂದರೆ ಟ್ರಾನ್ಸಾಕ್ಷನ್ನ ಮಿಸ್ಯೂಸ್ ಮಾಡಿ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರಕ್ಕೇನು ಗೊತ್ತಾಗಲ್ಲ, ಆಡಿಟ್ ರಿಪೋರ್ಟಲ್ಲಿ ಬರಲ್ಲ ಇದು ಅನ್ನೋದಕ್ಕೋಸ್ಕರ ಇದು ಮಾಡಿರೋ ಅಂಥದ್ದು ಇದು. ಆಮೇಲೆ ಲೋನ್ ತೊಗೊತಾರೆ, ಒಂದೇ ದಿನಕ್ಕೆ ಲೋನು, ಒಂದೇ ದಿನ ಡಿಪಾಸಿಟ್ಟು, ಅವತ್ತೇ ಲೋನು. ನೋಡಿ ಈ ಡಾಕ್ಯುಮೆಂಟು, ಸ್ಪಾಟ್, ಅವತ್ತೇ ಡಿಪಾಸಿಟ್ಟು, ಅವತ್ತೇ ಲೋನು. ಸಾಧ್ಯನಾ ಇದು? ಸಾಧ್ಯನಾ? ಯಾವುದಾದ್ರೂ ಇಲಾಖೆಯಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯನಾ? ಒಂದು ಅರ್ಜಿ ಹಾಕಿದ್ರೆ ಲೋನ್ಗೆ ವರ್ಷಾನುಗಟ್ಟಲೆ ಸಾಯಿಸ್ತಾರೆ ನಮ್ಮನ್ನು. ಡಾಕ್ಯುಮೆಂಟ್ಗಳು ಕೇಳ್ತಾರೆ, ಅವತ್ತೇ ಡಿಪಾಸಿಟ್ಟು, ಅವತ್ತೇ ಲೋನು. ಈ ಡಾಕ್ಯುಮೆಂಟನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು. ಈ ಥರ ಮತ್ತು ವಾಲ್ಮೀಕಿ ನಿಗಮ ಏನಿದೆ ಅದು ಅನಾಥರೈಸ್ ಆಗಿ ವ್ಯವಹಾರ ಮಾಡಿರೋ ಅಂಥದ್ದಕ್ಕೆ ದಾಖಲೆಗಳು ಇಲ್ಲಿದೆ, ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಇಷ್ಟು ದಾಖಲೆಗಳು ಸಾಕ್ಷಿಗೋಸ್ಕರ ನಿಮಗೆ ಬಿಡುಗಡೆ. ನಾವು ಸಾಕ್ಷಿ ಕೇಳ್ತಾ ಇದ್ದಾರೆ. ತಾಳೆ ಒಂದು ನಿಮಿಷ, ಅರ್ಜೆಂಟ್ ಇದೆಯಣ್ಣ. ಹಾಂ. ಆಮೇಲೆ ಸರ್ಕಾರ, ರಾಜ್ಯ ಸರ್ಕಾರ NTT ಮಾಡೆಲ್ ಆರ್ಥಿಕ ಇಲಾಖೆ, ನಾನ್ ಟ್ರೆಜರಿ ಟ್ರಾನ್ಸಾಕ್ಷನ್, ಅದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಇದೆ. ಯಾರು ಬ್ಯಾಂಕ್ ಅಕೌಂಟನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಮಾಡಂಗಿಲ್ಲ. ಇದು ಆ್ಯಕ್ಟು, ಇದು ರೂಲು ಸರ್ಕಾರದ್ದು. ಯಾರು ಅವತ್ತು ಫೈನಾನ್ಸ್ ಮಿನಿಸ್ಟರು? ಸಿದ್ದರಾಮಯ್ಯನವರು. ಹೆಂಗೆ ಪರ್ಮಿಷನ್ ಕೊಟ್ಟರು ಸಿದ್ದರಾಮಯ್ಯನವರು ಅಕೌಂಟ್ ಓಪನ್ ಮಾಡೋಕ್ಕೆ? ಇಲ್ಲಿ ಕ್ಲಿಯರ್ ಆಗಿದೆ. ಬ್ಯಾಂಕ್ ಅಕೌಂಟ್ ಈಗ 600 ಅಕೌಂಟ್ ಹೋಗಿದೆಯಲ್ಲ, 600 ಅಕೌಂಟು ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟ್. ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ನಡವಳಿಕೆಗಳು, ಕರ್ನಾಟಕ ಸರ್ಕಾರದ ನಡವಳಿಕೆ, ಈ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅನುಮತಿ ಇಲ್ಲದೆ ಯಾರು ಕೂಡ ಯಾವುದೇ ಇಲಾಖೆಯವರು ಹೊಸ ಅಕೌಂಟನ್ನು ಓಪನ್ ಮಾಡೋಕ್ಕೆ ಬರಲ್ಲ, ಯಾವುದೇ ನಿಗಮ ಓಪನ್ ಮಾಡೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಇವ್ರು ಅಕೌಂಟ್ ಓಪನ್ ಹೆಂಗೆ ಮಾಡಿದ್ರು? ನಿಮಗೆಲ್ಲ ಗೊತ್ತಿದೆ. ಟ್ರಾನ್ಸ್ಪರೆಂಟ್ ಆ್ಯಕ್ಟ್ ಏನು ವಿಷಯ? 5 ಕೋಟಿ ಮೇಲಾದರೆ ಕ್ಯಾಬಿನೆಟ್ ಬರಬೇಕು. 5 ಕೋಟಿ ಮೇಲಾದರೆ ಕ್ಯಾಬಿನೆಟ್ ಬರಬೇಕು. ಕ್ಯಾಬಿನೆಟ್ಗೆ ಬಂದಿಲ್ಲ. 189 ಕೋಟಿ. ಮತ್ತು ಟೆಂಡರ್ ಕರೆದಿದ್ದಾರೆ. ಟೆಂಡರು ಅಂದರೆ ಲೋನ್ ಕೊಡ್ತೀರಿ, ಅವ್ರಿಗೆ ಎಕ್ವಿಪ್ಮೆಂಟ್ ಕೊಡ್ತೀರಿ, ದಲಿತರಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಹಣ ಕೊಡ್ತೀರಿ ಅಂಥೇಳಿ ಟೆಂಡರ್ ಕರಿಬೇಕಾಯಿತು. ಟೆಂಡರು ಕರೆದಿಲ್ಲ, ಹಂಗೆ ಕೊಟ್ಬಿಟ್ಟಿದ್ದಾರೆ. ವಿತೌಟ್ ಟೆಂಡರು ಅಮೌಂಟನ್ನು ಕಂಪನಿಗೆ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಕಂಪನಿಗಳು ಯಾರ್ಯಾರಿಗೆ ಈ ಹಣ ಹೋಯ್ತು 189 ಕೋಟಿ ಅಷ್ಟೂ ಆಂಧ್ರಾಗೆ ಹೋಗಿದೆ. ಯಾಕೆಂದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇತ್ತು. ತೆಲಂಗಾಣ ಚುನಾವಣೆ ಇತ್ತು. ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಹೇಳಿದ್ರು ತೆಲಂಗಾಣ ಚುನಾವಣೆಗೆ ಹೋಗಲಿ ಈ ದುಡ್ಡೆಲ್ಲ ಅಂತೇಳಿ. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಕೊಟ್ಟಿದ್ದಾರೆ, ವೈನ್ ಸ್ಟೋರ್ಗಳು ಕೊಟ್ಟಿದ್ದಾರೆ, ಬಾರ್ಗಳು ಕೊಟ್ಟಿದ್ದಾರೆ, ಬಸ್ ಟ್ರಾವೆಲರ್ಗಳು ಕೊಟ್ಟಿದ್ದಾರೆ, ಟೂ ವೀಲರ್ ಅಂಗಡಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಜಾ ಅಂತ ಹೇಳಿದ್ರೆ ಅದರಲ್ಲಿ ರೇಂಜ್ ರೋವರ್ 4 ಕೋಟಿದು ಕಾರು ತಗೊಂಬಿಟ್ಟವ್ರು. ಒಂದು ಲ್ಯಾಂಬರ್ಗಿ ಕಾರು ತಗೊಂಬಿಟ್ಟವ್ರು. ಒಂದು ನಾನೇ ತಗೊಂಡಿದ್ದಾರೆ. 40 kg ಚಿನ್ನ ತಗೊಂಡಿದ್ದಾರೆ. ಯಾರಪ್ಪನ ದುಡ್ಡೋ ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, 40 ಕೋಟಿ ಚಿನ್ನ. ಇಲ್ಲಿ ದಲಿತರ ಮೈ ಮೇಲೆ 1 ಗ್ರಾಮ್ ಚಿನ್ನ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ದಲಿತರ ಹತ್ರ 1 ಗ್ರಾಮ್ ಚಿನ್ನ ಇಲ್ಲ. ಆದರೆ ಇವರು 40 kg ಚಿನ್ನವನ್ನು ಪರ್ಚೇಸ್ ಮಾಡಿದ್ದಾರೆ. ಹೆಂಗೆ ಪರ್ಚೇಸ್ ಮಾಡಿದ್ರು? ಮಿನಿಸ್ಟ್ರ್ ಅನುಮತಿ ಇಲ್ದಿರ 189 ಕೋಟಿ ಹೆಂಗೆ ಹೋಗೋಕ್ಕೆ ಸಾಧ್ಯ? ಮತ್ತು 1,20,20,00,000 ಡೈರೆಕ್ಟಾಗಿ ಇವ್ರ ಕುಟುಂಬಕ್ಕೆ ಹೋಗಿದೆ.
1 ಕೋಟಿ ಚೆಕ್ ಮುಖಾಂತರ ಡೈರೆಕ್ಟಾಗಿ ಇವ್ರ ಕುಟುಂಬಕ್ಕೆ ಹೋಗಿದೆ. ಅವ್ರ ಕುಟುಂಬದವರು ಒಪ್ಕೊಂಡಿದ್ದಾರೆ, ಹೌದು ನಮ್ಮ ನಾಗೇಂದ್ರ ಅವರೇ ಕೊಟ್ಟಿದ್ದು ನಮಗೆ ಅಂತೇಳಿ ಅವರು ಒಪ್ಕೊಂಡು ಅಪ್ರೂವಲ್ ಸಾಕ್ಷಿನೂ ಔಟಿದ್ದಾರಲ್ಲಿ CBIನಲ್ಲಿ ಒಪ್ಕೊಂಡಿದ್ದಾರೆ. ನಾನು ಕೊಟ್ಟಿದ್ದು ನಿಜ, ನಾನು ಅವರ ಸಂಬಂಧಿ, ನನ್ನ ರಿಲೇಷನ್ನು, ಅವೆಲ್ಲ ಹೇಳೋಕ್ಕಾಗಲ್ಲ ಏನು ರಿಲೇಷನ್ನು ಅಂತ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಇದ್ದರೂ ಕೂಡ ಅವನೊಬ್ಬನಿಗೋಸ್ಕರ ಇಷ್ಟು ಲೂಟಿ ಮಾಡಿ ದಲಿತರ ಅಮೌಂಟ್ ತಿಂದು ಒಬ್ಬನಿಗೋಸ್ಕರ ಇಡೀ ಸದನವನ್ನು ನಿಲ್ಲಿಸುವಂಥದ್ದು ಕಾಂಗ್ರೆಸ್ಗೆ ನ್ಯಾಯನ ಇದು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಕಾಂಗ್ರೆಸ್ ಅವರೇ ಉತ್ತರ ಕೊಡಿ, ಇದು ನ್ಯಾಯವೇ? ದಲಿತರ ಅಮೌಂಟ್ ತಿಂದವನು ಬೇರೆ ಯಾರು ದಲಿತರಿಲ್ವಾ ಮಂತ್ರಿ ಮಾಡೋಕ್ಕೆ? ನಿಮ್ಮ ಹತ್ರ 16 ಜನ ಇದ್ದಾರೆ, 16 ಜನ ಇದ್ದಾರೆ, ಅವ್ರು ಮಾಡಿ. ಬಳ್ಳಾರಿಯವ್ರು ಮಾಡಬೇಕಾದ್ರೆ ಬಳ್ಳಾರಿಯಲ್ಲಿ ಮಹಿಳೆಯರು ಇದ್ದಾರೆ, ನೀವು ಹೆಂಗೂ ಮಹಿಳೆಯರು ಕೋಟಾನೇ ಕೊಟ್ಟಿಲ್ಲ. ನಮ್ಮ ಮೇಡಮ್ ಅವರು ಸ್ಟ್ರೈಕ್ ಮಾಡಿದ್ದೆ, ಮಹಿಳೆಯರು ಕೊಡಿ ಅಂತ ಮೇಡಮ್ ಅವ್ರು ಮಾಡಿದ್ರು. ಅದು ಸಾಲ್ವ್ ಆಗೋತತ್ತೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೋದು, ಮಾಡಿ, ಬೇಡ ಅಂದವ್ರು ಯಾರು? ನಾವೇನು ವಿರೋಧಿಗಳಲ್ಲ. ಅದರಿಂದ ಇಲ್ಲಿ ನೋಡಿ ಅಷ್ಟು ದಾಖಲೆ. ಅವ್ರು ಹೇಳಿದ್ರಲ್ಲ ಪರಮೇಶ್ವರು, ಪಾಪ ಇನ್ನೋಸೆಂಟ್ ಅವರು, ಅವ್ರ ಮೇಲೆ ಏನು ಕೇಸಿಲ್ಲ, ಅವ್ರ ಮೇಲೆ ಏನು ದಾಖಲೆಗಳಿಲ್ಲ ಅಂತೇಳಿ. ರವಿ ಕೇಳಪ್ಪ, ಇದು ಇವತ್ತು ಇಷ್ಟೊಂದು ಕೇಸ್ ಇದೆ ಅವ್ರ ಮೇಲೆ, 31 ಕೇಸ್. ನೋಡಿ ಎಲ್ಲ ಕೇಸ್ ನಂಬರ್ ಎಲ್ಲ ಬಿಡುಗಡೆ ಮಾಡಿದ್ದೀನಿ. ಲೋಕಾಯುಕ್ತದಲ್ಲಿ ಇರೋವೆಲ್ಲ ಹೈಯೆಸ್ಟ್ ಲೋಕಾಯುಕ್ತದಲ್ಲಿ ಕೇಸ್. ಇಷ್ಟು ಕೇಸ್ ಇದ್ದೂ ಅವನ್ನ ಸಪೋರ್ಟ್ ಮಾಡ್ತೀರಾ. ನಾಳೆ ನಾನು ಬಿಡುಗಡೆ ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಒಂದಿದೆ, ನಾನು ಸೋಮವಾರ ಬಿಡುಗಡೆ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡ್ರು ಎಂಥವ್ರನ್ನ ಮಂತ್ರಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಕೊಟ್ಟಿದೆ. ಆರ್ಡ್ರನ್ನೂ ನಾನು ರಿಲೀಸ್ ಮಾಡ್ತೀನಿ. ಮತ್ತು ಹೇಳಿದ್ರಲ್ಲ ಯಾವುದು ಕೇಸೇ ಇಲ್ಲ ನೋಡಿ, ಚಾರ್ಜ್ ಶೀಟು CBI ಚಾರ್ಜ್ ಶೀಟ್ ಇದು. ನಾನು ಇಷ್ಟು ದಾಖಲೆ ಬಿಡುಗಡೆ ಮಾಡಿದ್ದೀನಲ್ಲ, ಇದ್ರ ಮೇಲೇನೂ ಇನ್ನು ಡೌಟಾ ನಿಮಗೆ? ಕೂಡಲೇ ಅವ್ರನ್ನ ವಜಾ ಮಾಡಿ ಸದನ ನಡೆಯೋಕ್ಕೆ ಅವಕಾಶ ಕೊಡಿ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಈಗಾಗಲೇ JDS ಬಿಡದಿ ಬಗ್ಗೆನೂ ಚರ್ಚೆ ಮಾಡೋಕ್ಕೆ JDS ನಾವು ಕೂಡ ಮನವಿ ಮಾಡಿದ್ದೀರಿ. ಸದನ ನಡೀಲಿ ರೀ, ಒಬ್ಬರಿಗೋಸ್ಕರ ಇಡೀ ಸದನವನ್ನು ಯಾಕೆ ತಪ್ಪು ದಾರಿಗೆಳಿತೀರ? ನಾವು ತಯಾರಿದ್ದೀರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಬರ ಘೋಷಣೆ ಮಾಡಿ, ಒಂದು 10,000 ಕೋಟಿ ಬರಕ್ಕೆ ರಿಲೀಸ್ ಮಾಡಿ. ನಿಮ್ಮ ಯೋಗ್ಯತೆ ಇದ್ದರೆ ಅಟ್ಲೀಸ್ಟ್ ಜಿಲ್ಲೆಗಳಿಗೆ ಒಂದು 500 ಕೋಟಿ ಆದರೂ ರಿಲೀಸ್ ಮಾಡಿ. ಇಲ್ಲ ಅಷ್ಟಾಗಲ್ಲ ಅಂದರೆ ಒಂದು 300 ಕೋಟಿ ಆದರೂ ಒಂದು ಜಿಲ್ಲೆಗೆ ರಿಲೀಸ್ ಮಾಡಿ. ಬರ ಘೋಷಣೆ ಮಾಡಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. 1 ಕೋಟಿ ಜಿಲ್ಲೆ ಕೊಟ್ಟು ಪ್ರಧಾನಮಂತ್ರಿ ಪತ್ರ ಬರೀತಾರೆ ಅವರು, ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರಲ್ಲ, ಒಂದೇ 1 ಕೋಟಿ ಕೊಟ್ಬಿಟ್ಟು ಅದೇನಲ್ಲಿ ಟಿಪ್ಸು ಕೊಡೋಕ್ಕಾಗಲ್ಲ. ಯಾಕಂದರೆ ಒಂದು ಜಿಲ್ಲೆಗೆ 1 ಕೋಟಿ ಅಂದರೆ ಎಷ್ಟು ತಾಲೂಕುಗಳಿವೆ? ಬೆಳಗಾವಿಯಲ್ಲಿ 18 ತಾಲೂಕಿದೆ, ಎಷ್ಟು ಬರ್ತದೆ ಅವ್ರಿಗೆ? ಇದರಿಂದ ರಾಜ್ಯದಲ್ಲಿ ದಲಿತರ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಲಕ್ಷಾಂತರ ದಲಿತರ ಹಣವನ್ನು ಲೂಟಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದರೆ ಈ ಹಣ, ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ, ರಾಹುಲ್ ಗಾಂಧಿಗೆ ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ, ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿದೆ. ಅದಕ್ಕೋಸ್ಕರ ಇವನು ತೆಗೆದ್ರೆ ಅವನ್ನೆಲ್ಲರ ಕತೆ ಬಿಚ್ಚಿಟ್ಬಿಡ್ತಾನೆ. ಆ ಬಿಚ್ಚಿಡ್ತಾರೆ ಅಂಥೇಳಿ ಇವತ್ತು ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಎಲ್ಲನ ಕಂಡಿದ್ದೀರನ್ರಿ? ಅಂದರೆ BJP ಹೋರಾಟ ಬಿಸಿ ಮುಟ್ಟಿದೆ ಅಂತ ಅರ್ಥ ಆಯ್ತಲ್ಲ ನಿಮಗೆ? ನೆನ್ನೆನೂ ಸ್ಟ್ರೈಕ್ ಮಾಡಿದ್ರು, ಇವತ್ತು ಮುಖ್ಯಮಂತ್ರಿಗಳೇ ಸ್ಟ್ರೈಕ್ ಅಂತೆ. ಕೇಳಿದ್ದೀರ ಎಲ್ಲನ ರೀ? ಮುಖ್ಯಮಂತ್ರಿಗಳೇ ಅಂದರೆ ಬಿಸಿ ಮುಟ್ಟಿಸಿದ್ದೀರಿ ಅಂತ ಅರ್ಥ ಆಯ್ತಲ್ಲ. BJP ಬಿಸಿ ಮುಟ್ಟಿಸಿದ್ದೀರಿ ಅಂತ ಅರ್ಥ ಆಗಿದೆ. ನಾವು ಕಾಂಗ್ರೆಸ್ ಪಾರ್ಟಿಗೆಲ್ಲ ನಾವು ಉತ್ತರ ಕೊಡಬೇಕಾದ್ರೆ ನಾವು ಜನಗಳಿಗೆ ಉತ್ತರ ಕೊಡ್ತಾ ಇದ್ದೀರಿ. ಜನಕ್ಕೆ ಆ ದಲಿತರ ಪರವಾಗಿ ನಾವಿದ್ದೀರಿ, ನಿಮ್ಮ ಪರವಾಗಿ ಅಂತ ಆ ರಾಜ್ಯದ ದಲಿತರ ಪರವಾಗಿ ನಾವು ಧ್ವನಿ ಎತ್ತಿದ್ದೀರಿ ಅಷ್ಟೇ. ಇದು BJP ಹೋರಾಟ ಅಲ್ಲ, ದಲಿತರ ಹೋರಾಟ. ಇದು ದಲಿತರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ.